ವೆಂಕಟಪ್ಪ ನಾಯಕನ ಕಾಲದಲ್ಲಂತೂ ಈ ಕೇರಿಯ ಕಡೆ ಯಾರೂ ಮುಖ ಹಾಕ್ಲಿಕ್ಕೆ ಬಿಡಲಿದ್ದಂತಹ ಒಟ್ಟು ಗಟ್ಟಿಗವನು. ಭಾರತದ ಇತಿಹಾಸದಲ್ಲಿ ಹೆಚ್ಚು ವರ್ಷ ಆಳ್ವಿಕೆ ಮಾಡಿದಂಥವನು ಒಬ್ಬ ಕನಸುಗಾರ. ಅವನು ಹೆಚ್ಚು ಕಡೆ ಮುಕ್ಕಾಲು ಕರ್ನಾಟಕ ಮತ್ತು ಕೇರಳ ಭಾಗ. ಇಕ್ಕೇರಿ ಹೇಳುವಂಥದ್ದು ಕರ್ನಾಟಕದ ಮುಕ್ಕಾಲು ಭಾಗ. ಇವನ್ ಬೆಂಗಳೂರಿನ ಮೆಜೆಸ್ಟಿಕ್ ಕೂಡ ಇದೇ ಆಳ್ವಿಕೆಯಲ್ಲಿ ಇತ್ತು. ಕವಾಟಾಯಿತ ವಿಕ್ರಮ ಅಂತ ಕರೆದುಕೊಳ್ತಾನೆ. ಅದು ಇಡೀ ದಕ್ಷಿಣ ಭಾರತಕ್ಕೆ ಬೀಗ ಜಡದಂಥವನು ಅಂತ ವೆಂಕಟಪ್ಪ ನಾಯಕನಿಗೆ ಕರೀತಾನೆ. ವೀರಭದ್ರ ನಾಯಕನ ಕಾಲದಲ್ಲಿ ಆ ಕಾಲದಲ್ಲಿ ಸ್ವಲ್ಪ ಯುದ್ಧ ಆಯಿತು. ಆವಾಗ ಈ ನಮ್ಮ ಇವರು ಬಿಜಾಪುರದ ಸುಲ್ತಾನರ ದಾಳಿ ಆಯಿತು. ಸಂಪೂರ್ಣ ನಾಶ ಆಗಿದ್ದು ಆ ಕಾಲಘಟ್ಟದಲ್ಲೇ. ವಿಜಯನಗರದವರು ನಾಣ್ಯ ಮಿಂಟು ಮಾಡುವಂಥ ಅಧಿಕಾರ ಮತ್ತು ಯಾರಿಗೂ ಕೊಟ್ಟಿರಲಿಲ್ಲ. ಬುಡದಿಂದ ಇವರಿಗೆ ಕೊಟ್ಟರು ಅಂತ. ನಾವು ಕೆಳದಿ ವರಾಹ ಅಂತ ಹೇಳ್ತೇವೆ, ಇಕ್ಕೇರಿ ವರಾಹ ಅಂತ ಹೇಳ್ತೇವೆ. ಒಂದು ಸೈಡ್ ಶಿವ ಪಾರ್ವತಿ ಇದೆ, ಮತ್ತೊಂದು ಸೈಡ್ ಸದಾಶಿವ ಅಂತಿದೆ. ಮೊದಲು ಸ್ವಸ್ತಿಕಾಕಾರದಲ್ಲಿ ನಿರ್ಮಾಣ ಮಾಡಿದಂತಹ ಏಕಮಾತ್ರ ನಗರ ಸಾಗರ, ಅದಕ್ಕೆ ಸದಾಶಿವ ಸಾಗರ ಅಂತ ಹೆಸರಿಟ್ಟಿದ್ದು. ಕೋಟೆ ಸಾಮಾನ್ಯ ಒಂದು 30 ಎಕರೆ ಇದೆ. ಈಗ ವಿಶ್ವದಾದ್ಯಂತ ಅಳತೆಗೆ ಬಳಸುವಂಥದ್ದು ಈ ಮೆಟ್ಟಲ ಅಳತೆ. ಅಂತ ಸಂದರ್ಭದಲ್ಲಿ ಸಾಮ್ರಾಜ್ಯನ ವಿಸ್ತರಣೆ ಮಾಡಿದ್ದಾಗೆ ಆ ಕಾಲಘಟ್ಟದಲ್ಲಿ ಇಕ್ಕೇರಿಯಲ್ಲಿ ಏನಾದರೂ ಯುದ್ಧಗಳು ನಡೀತಾ? ಅವರ ಬೇಕಾದಷ್ಟು ಇಕ್ಕೇರಿಯಲ್ಲಿ ನಡೆದಿದ್ದು. ವೆಂಕಟಪ್ಪ ನಾಯಕನ ಕಾಲದಲ್ಲಂತೂ ಇಕ್ಕೇರಿಯ ಕಡೆ ಯಾರೂ ಮುಖ ಹಾಕ್ಲಿಕ್ಕೆ ಬಿಡಲಿದ್ದಂತಹ ಒಟ್ಟು ಗಟ್ಟಿಗವನು. ಭಾರತದ ಇತಿಹಾಸದಲ್ಲಿ ಹೆಚ್ಚು ವರ್ಷ ಆಳ್ವಿಕೆ ಮಾಡಿದಂಥವನು ಒಬ್ಬ ಕನಸುಗಾರ. ಅವನು ಹಾಗಾಗಿ ಅವನ ಸಾಹಿತ್ಯ ಅದನ್ನು ಉಳಿಸ್ಕೊಂಡ. ಈಚೆಗೆ ಆಳ್ವಿಕೆಯನ್ನು ಅಷ್ಟೇ ಚೆಂದಾಗಿ ಮಾಡಿದಂಥವನು. ಅವನ ಕಾಲದಲ್ಲಿ ವಿಸ್ತಾರ ಆಗ್ತಾ ಹೋಯಿತು. ಹೆಚ್ಚು ಕಡೆ ಮುಕ್ಕಾಲು ಕರ್ನಾಟಕ ಮತ್ತು ಕೇರಳ ಭಾಗ. ಇದನ್ನು ಚಿಕ್ಕದಲ್ಲ ಅಂತ. ಕೆಳದಿಯನ್ನು ನಾವು ಚಿಕ್ಕದು ಇತಿಹಾಸದಲ್ಲಿ ಮೋಸಾಗಿದೆ ಬಿಟ್ಟರೆ ಇದ್ರ ಬಗ್ಗೆ ಮೈಸೂರಿಗೆ ಇದ್ದ ಗೌರವ ಚಿತ್ರದುರ್ಗಕ್ಕಿದ್ದಂತಹದ್ದು ಕೂಡ ಕೆಳದಿ ಸಿಕ್ಕಿಲ್ಲ ಅಂತ. ಆದರೆ ಇದು ಇಕ್ಕೇರಿ ಹೇಳುವಂಥದ್ದು ಕರ್ನಾಟಕದ ಮುಕ್ಕಾಲು ಭಾಗ. ಇವನ್ ಬೆಂಗಳೂರಿನ ಮೆಜೆಸ್ಟಿಕ್ ಕೂಡ ಇದೇ ಆಳ್ವಿಕೆಯಲ್ಲಿ ಇತ್ತು. ಮೈಸೂರಿನ ಕೆಲವು ಭಾಗ ಇದೇ ಆಳ್ವಿಕೆ ಇವರ ಆಳ್ವಿಕೆಯಲ್ಲೇ ಇತ್ತು. ಬೇಕಲ್ನಲ್ಲಿ ಒಂದು ಕೋಟೆ ಇದೆಯಲ್ಲ, ಬೇಕಲ್ನಲ್ಲಿ ಇರುವಂತಹ ಕೋಟೆ ಶಿವಪ್ಪ ನಾಯಕನ ಕೋಟೆ. ಅದು ಕೇರಳದಲ್ಲಿ ಇರುವಂಥದ್ದು. ಹಾಗಾಗಿ ಇದೇನು ಸಣ್ಣ ಪುಟ್ಟ ಸಂಸ್ಥಾನ ಅಂತಲ್ಲ. ಅಂದರೆ ದಕ್ಷಿಣ ಭಾರತಕ್ಕೆ ಅಲ್ಲಿ ತಿರುಮಲ ಭಟ್ಟ ಹೇಳುವಂಥವನು ಕವಾಟಾಯಿತ ವಿಕ್ರಮ ಅಂತ ಕರೆದುಕೊಳ್ತಾನೆ. ಅದು ಇಡೀ ದಕ್ಷಿಣ ಭಾರತಕ್ಕೆ ಬೀಗ ಜಡದಂಥವನು ಅಂತ ವೆಂಕಟಪ್ಪ ನಾಯಕನಿಗೆ ಕರೀತಾನೆ. ವೆಂಕಟಪ್ಪ ನಾಯಕನ ಕಾಲದಲ್ಲಿ ರಾಜಧಾನಿ ಯಾವುದಾಗಿತ್ತು? ಇಕ್ಕೇರಿ ಆಗಿತ್ತು. ಇಕ್ಕೇರಿಯೇ. ಇವನ ನಂತರ ವೀರಭದ್ರ ನಾಯಕ ಬರ್ತಾನೆ. ವೀರಭದ್ರ ನಾಯಕನ ಕಾಲದಲ್ಲಿ ಆ ಕಾಲದಲ್ಲಿ ಸ್ವಲ್ಪ ಯುದ್ಧ ಆಯಿತು. ಆವಾಗ ಈ ನಮ್ಮ ಇವರು ಬಿಜಾಪುರದ ಸುಲ್ತಾನರ ದಾಳಿ ಆಯಿತು. ಸಂಪೂರ್ಣ ನಾಶ ಆಗಿದ್ದು ಆ ಕಾಲಘಟ್ಟದಲ್ಲೇ. ಏನೂ ಆವಾಗ ಅಲ್ಲಿಗೆ ಶಿಫ್ಟ್ ಆಯಿತು ಅಂತ 1630 ನಂತರ 40-45 ಸಮಯದಲ್ಲಿ ಇಲ್ಲಿಂದ ಶಿಫ್ಟ್ ಆಯಿತು. ಅಲ್ಲಿಯವರೆಗೆ ಇದು ಮೆರೆದಂತಹ ಒಂದು. ಅಂದರೆ ವಿಜಯನಗರದವರು ನಾಣ್ಯ ಮಿಂಟು ಮಾಡುವಂಥ ಅಧಿಕಾರ ಮತ್ತು ಯಾರಿಗೂ ಕೊಟ್ಟಿರಲಿಲ್ಲ. ಬುಡದಿಂದ ಇವರಿಗೆ ಕೊಟ್ಟರು ಅಂತ. ನಾವು ಕೆಳದಿ ವರಾಹ ಅಂತ ಹೇಳ್ತೇವೆ, ಇಕ್ಕೇರಿ ವರಾಹ ಅಂತ ಹೇಳ್ತೇವೆ. ಒಂದು ಸೈಡ್ ಶಿವ ಪಾರ್ವತಿ ಇದೆ, ಮತ್ತೊಂದು ಸೈಡ್ ಸದಾಶಿವ ಅಂತಿದೆ. ಆ ನಾಣ್ಯ ಮಿಂಟ್ ಮಾಡುವಂಥ ಅಧಿಕಾರ ವಿಜಯನಗರದವರು ಕೆಳದಿಗೆ ಕೊಟ್ಟರು ಅಂತ. ಈ ದೇವಸ್ಥಾನಕ್ಕೆ ಕೆಸರುಗಲ್ಲು ಅಂತಂದರೆ ಶಂಕುಸ್ಥಾಪನೆ ಮಾಡಿದಂಥವನು ಕೃಷ್ಣದೇವರಾಯನೇ. ಅದಕ್ಕೆ ನಮಗೆ ದಾಖಲೆ ಸಿಗತ್ತೆ. ಕೋಟೆಗೆ ಶಂಕುಸ್ಥಾಪನೆ ಮಾಡಿದವನು ಕೃಷ್ಣದೇವರಾಯರೇ. ಹಾಗಾಗಿ ಅವರೆಲ್ಲರೂ ಕೂಡ ಬಂದು ನೋಡಿದಂತಹ ಜಾಗ, ಮೆಟ್ಟಿದಂತಹ ಜಾಗ. ಇಲ್ಲಿ ಇಕ್ಕೇರಿಲಿ ಯುದ್ಧ ಆಗುತ್ತೆ, ಇದೆಲ್ಲ ನಾಶ ಆಗುತ್ತೆ ಅಂದರೆ ಯಾವ ರೀತಿ ನಾಶ ಮಾಡಿದ್ರು? ಕೆಳದಿ ಭಾಗ ಇದೆಯಲ್ಲ, ಒಳ್ಳೆ ಬಯಲು ಆದಂಥ ಭಾಗ ಹೌದು. ಆದರೆ ಅದು ರಾಜಧಾನಿಗೆ ಯೋಗ್ಯವಾದಂತಹ ನೆಲ ಆಗಿರಲಿಲ್ಲ. ಅದು ವಾಸ್ತು ಸರಿಯಿಲ್ಲ ಹೇಳೋ ಕಾರಣಕ್ಕೆ ಈ ಭಾಗವನ್ನು, ಇಕ್ಕೇರಿಯ ಭಾಗವನ್ನು ತೆಗೆದುಕೊಂಡ್ರು. ಹಿಂಬದಿ ಸಾಲಾಗಿ ಗುಡ್ಡಗಳ ಸಾಲಿದೆ, ಒಂದು ರೀತಿ ನ್ಯಾಚುರಲ್ ಪ್ರೊಟೆಕ್ಷನ್ನು. ಮತ್ತೊಂದು ಸೈಡು ಹೀಗೆ ಒಂದು ಕಂದಕ, ತನಗೆ ನ್ಯಾಚುರಲ್ ಆಗಿರುವ ಕಂದಕ, ಇಲ್ಲೊಂದು ಕಂದಕ ಸಿಗುತ್ತೆ. ಹೀಗೆ ಅವೆರಡು ಕಂದಕವನ್ನು ಇಲ್ಲಿ ಜೋಡಣೆ ಮಾಡಿದರು. ಇಲ್ಲಿ ಜೋಡಣೆ ಮಾಡಿದ್ರಿಂದ ಅದೊಂದು ಕೆರೆ ಆಯಿತು, ಅದೊಂದು ಕೆರೆ ಆಯಿತು. ಹಿಂದ್ಗಡೆ 2 ಕೆರೆ ಇದೆ. ನೀರಿಗೂ ಕೊರತೆ ಇಲ್ಲದಂತಹ ಒಂದು ಜಾಗ. ರಕ್ಷಣೆ ದೃಷ್ಟಿಯಿಂದ
ಗುಡ್ಡಗಾಡು ಪ್ರದೇಶ. ಹಾಗಾಗಿ ಇದು ಯಾವ ಥರದಲ್ಲಿಯೂ ಕೂಡ ಒಂದು ವ್ಯವಸ್ಥಿತವಾಗಿ ಒಂದು ರಾಜಧಾನಿ ಕಟ್ಟಲಿಕ್ಕೆ ಒಳ್ಳೆ ಜಾಗ ಅಂತ ಅವರಿಗೆ ಅನಿಸಿ ಇಲ್ಲಿಗೆ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಸಮತಟ್ಟು ಭೂಮಿಯೂ ಇದೆ. 1623ರಲ್ಲಿ ಪಿಯೆಟ್ರೋ ಡೆಲ್ಲಾ ವೆಲೆ ಅಂತ ಇಟಾಲಿಯಿಂದ ಇಲ್ಲಿಗೆ ಒಬ್ಬ ಪ್ರವಾಸಿಗ ಬರ್ತಾನೆ. ಅವನು ಬಂದು ಬರೀತಾನೆ, ಸಮತಟ್ಟಾಗಿದೆ, ಗುಡ್ಡಗಾಡಿಂದ ಕೂಡಿದೆ, ಉದ್ಯಾನವನಗಳಿಂದ ಕೂಡಿರುವಂತಹ ಸುಂದರವಾದಂತಹ ನಗರ, ವಿಶಾಲವಾದ ರಸ್ತೆ, 150 ಅಡಿ ಅಗಲದ ವಿಶಾಲ ರಸ್ತೆಯನ್ನು ಕಾಣೋದಕ್ಕೆ ಕೇಳಿದೆಯಲ್ಲಿ ಅಂದರೆ ಅಷ್ಟು ಸುಸಜ್ಜಿತವಾಗಿ ನಿರ್ಮಾಣಗೊಂಡಂತಹ ಒಂದು ನಗರ ಇಕ್ಕೇರಿ ಆಗಿತ್ತು ಹೇಳುವಂತಹದ್ದನ್ನು ಪ್ರವಾಸಿಗರು ಬರೆದಿರುವಂತಹದ್ದನ್ನು ನಾವು ನೋಡ್ತೇವೆ. ಇಕ್ಕೇರಿ ಒಂದು ರಾಜಧಾನಿ ಆದರೆ ಎಷ್ಟು ಜನಸಂಖ್ಯೆ ಇತ್ತು? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಜನಸಂಖ್ಯೆ ಅದು ನಮಗೆ ಅದರ ಅಧಿಕೃತ ಮಾಹಿತಿ ಸಿಗೋದಿಲ್ಲ. ಬಾಯಿಂದ ಬಾಯಿಗೆ ಬಂದಂತಹ ಮಾತುಗಳು, ಅದಕ್ಕೆ ಲಕ್ಷಾಂತರ ಜನಗಳು ಹೇಳ್ತಾರೆ. ಅಂದರೆ ಅಷ್ಟು ಜನಮಾನಸದಲ್ಲಿ ಇರುವಂತಹದ್ದು ಅದೆಲ್ಲ ಅಷ್ಟು ನಂಬಲಿಕ್ಕೆ ಅರ್ಹವಾಗಿರುವಂತಹದ್ದು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿಯ ಮುಖ್ಯ ವಾಣಿಜ್ಯಗಳು ಚೆನ್ನಾಗಿ ನಡೀತಿತ್ತು. ವಿಜಯನಗರದ ನಂತರ ವಿಜಯನಗರದ ಜವಾಬ್ದಾರಿ ಕೆಳದಿಗೆ ಬಿತ್ತು. ಹಾಗಾಗಿ ಸಾಗರ ನಗರವನ್ನು ವಾಣಿಜ್ಯಕ್ಕಾಗಿ ನಿರ್ಮಾಣ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ಅದು ಸ್ವಸ್ತಿಕಾಕಾರದಲ್ಲಿ ನಿರ್ಮಾಣ, ಈಗ ಸಿಕ್ಕಾಪಟ್ಟೆ ಆಗಿದೆ ಬಿಡಿ. ಮೊದಲು ಸ್ವಸ್ತಿಕಾಕಾರದಲ್ಲಿ ನಿರ್ಮಾಣ ಮಾಡಿದಂತಹ ಏಕಮಾತ್ರ ನಗರ ಸಾಗರ. ಅದಕ್ಕೆ ಸದಾಶಿವ ಸಾಗರ ಅಂತ ಹೆಸರಿಟ್ಟಿದ್ದು. ಆ ಗಣಪತಿ ದೇವಸ್ಥಾನದ ಎದುರುಗಡೆ ಇರುವಂತಹ ಒಂದು ಕೆರೆ ಏನಿದೆ, ಆ ಕೆರೆಗೆ ಇದ್ದಂತಹ ಹೆಸರು ಸದಾಶಿವನಾಯಕ ಕೆರೆ ಅಂತ, ಸಾಗರ ಅಂತ ಅದಕ್ಕಿಟ್ಟಂಥದ್ದು. ಕೊನೆಗೆ ಅದೇ ಹೆಸರೇ ಆ ನಗರಕ್ಕೂ ಬಂತು. ಸಾಘೇರ್ ಅಂತ ಪಿಯೆಟ್ರೋ ಡೆಲ್ಲಾ ವೆಲೆ ಅದನ್ನು ಉಲ್ಲೇಖ ಮಾಡ್ತಾನೆ. ಇಕ್ಕೇರಿಲಿ ಅರಮನೆ ಇತ್ತು ಅಂತ ಹೇಳಿದ್ರಲ್ಲ, ಅರಮನೆ ಕಟ್ಟಲಿಕ್ಕೆ ಎಷ್ಟು ಸಮಯ ತಗೊಂಡ್ರು? ಅದು ಹಂತ ಹಂತದಲ್ಲಿ ಸದಾಶಿವನಾಯಕನ ಕಾಲದ ಶುರು ಮಾಡಿದ್ದು ಹೌದು. ಅದು ಹಂತ ಹಂತದಲ್ಲಿ ಡೆವಲಪ್ ಆಗ್ತಾ ಬಂತು. ವೆಂಕಟಪ್ಪ ನಾಯಕನ ತನಕನೂ ಅದು ಬಂತು. ಎಷ್ಟು ವರ್ಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಅದಕ್ಕೆ ವಿಸ್ತಾರ ಆಗ್ತಾ ಬಂತು. ಅಂದರೆ ನಾವು ಮೈಸೂರಿನ ಅರಮನೆಯನ್ನು ಕಲ್ಪನೆ ಮಾಡ್ಕೊಂಡು ಕೆಳದಿ ಅರಮನೆಯನ್ನು ಊಹಿಸ್ಲಿಕ್ಕೆ ಬರೋದಿಲ್ಲ. ಪಕ್ಕ ಮಲೆನಾಡಿನ ಮಣ್ಣು, ಹೆಚ್ಚಾಗಿ ಮಣ್ಣುಗೋಡಿಯೂ ಇದ್ವು, ಕಲ್ಲುಗೋಡಿಯೂ ಇದ್ವು. ಹಂಚನ್ನು ಹಾಕಿ ಮಾಡಿದಂತಹ ಒಂದು 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 ಹೆಚ್ಚು ಮರವನ್ನು ಬಳಸಿದ್ರು ಅಂತ. ಅಂದಾಜು ಎಷ್ಟು ಎಕರೆ ಇತ್ತು ಅರಮನೆ? ಅರಮನೆ ಅಂತಂದರೆ ಇಡೀ ಕೋಟೆ ಸಾಮಾನ್ಯ ಒಂದು 30 ಎಕರೆ ಇದೆ. ಹೌದಾ? 30 ಎಕರೆ ವಿಸ್ತೀರ್ಣ, ಅದು 30ಕ್ಕೂ ಜಾಸ್ತಿ ಇದೆ. ಹಳ್ಳಿ ಇವಾಗ ಇಲ್ಲ ಹಳ್ಳಿ ಬರೋದಿಲ್ಲ. ಅದು ಅದೀಗ ಒಂಥರ ಒಂದು ಕಾಡು ಟೈಪ್ ಆಗಿದೆ. ಆಚೆ ಈಚೆ ಇರುವಂತಹ ಕೇವಲ ಬೇರೆ ಹಳ್ಳಿಗಳು ಬರ್ತವೆ ಹೊರತು ಕೋಟೆ ಒಳಗೆ ಯಾವ ಮನೆಯೂ ಇಲ್ಲ. ಈಗ ಅವಕಾಶನೂ ಕೊಡೋದಿಲ್ಲ. ಅದು ಪ್ರೊಟೆಕ್ಟೆಡ್ ಏರಿಯಾ ಆಗ್ಬಿಡತ್ತಲ್ಲ. ಹಾಗಾಗಿ ರಾಣಿಯರು ಉಲ್ಲೇಖ ಬರುತ್ತಾ? ಇಕ್ಕೇರಿಲಿ ಇದ್ದಂಥ ರಾಣಿಯರು ಚೆನ್ನಮ್ಮಾಜಿ ಮತ್ತು ವೀರಮ್ಮಾಜಿ ಇಬ್ಬರು ಆಳ್ವಿಕೆ ಮಾಡಿದ ಉಲ್ಲೇಖ ಬರುತ್ತೆ. ಇಕ್ಕೇರಿಲಿ ಆಳಲಿಲ್ಲ. ಇಕ್ಕೇರಿಲಿ ಯಾವ ರಾಣಿಯರು ಆಳಲಿಲ್ಲ. ಶಿವಪ್ಪನಾಯಕನ ಸೊಸೆ ಮಗ ಸೋಮಶೇಖರ ನಾಯಕನ ಹೆಂಡತಿ ಚೆನ್ನಮ್ಮಾಜಿ. ಈ ಕೆಳದಿಯಲ್ಲಿ ಒಟ್ಟು ಅಂದರೆ ಕೆಳದಿ ಅಂತಂದರೆ ಒಟ್ಟು ನಾನು ಈ ಸಮಗ್ರ ಸಂಸ್ಥಾನದ ವಿಷಯದಲ್ಲಿ ಹೇಳೋದಾದರೆ ಸದಾಶಿವನಾಯಕ ಅವನ ಹೆಸರನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ಆದರೆ ಇತಿಹಾಸ ಮರ್ತಿದೆ. ವೆಂಕಟಪ್ಪ ನಾಯಕ ಅವನ ಆಳ್ವಿಕೆ ನೆನಪು ಮಾಡಿಕೊಳ್ಳೇಬೇಕು. ಆದರೆ ಅವನ ಹೆಸರಿಲ್ಲ. ನೆಕ್ಸ್ಟ್ ಶಿವಪ್ಪ ನಾಯಕ ಅವನ ಹೆಸರಿದೆ. ಯಾಕೆ ಅಂತಂದರೆ ಈ ಮೆಟ್ಟಲ ಅಳತೆಯನ್ನು ಅವನು ಇಡೀ ಭೂಮಿಯನ್ನು ಅಳಿಲಿಕ್ಕೆ ತೆಗೆದುಕೊಂಡಿದ್ದ. ಈಗ ವಿಶ್ವದಾದ್ಯಂತ ಅಳತೆಗೆ ಬಳಸುವಂಥದ್ದು ಈ ಮೆಟ್ಟಲ ಅಳತೆ. ಇಕ್ಕೇರಿ ಕೋಲು ಅಂತ ಈ ಮೆಟ್ಟಲನ್ನೇ ಅಳತೆ 18 ಅಡಿ ಬರುತ್ತೆ, 18 ಚಿಲ್ಲರೆ ಅಡಿ ಬರುತ್ತೆ. ಅಲ್ಲಿ ಮೇಲಿನ ಕಂಬಗಳು ಅಷ್ಟೇ. ಆ ಕಂಬ ಯಾವ ರೀತಿಯಾಗಿ ಅಂತ ಒಂದು ಕಂಬದಿಂದ ಮತ್ತು ನಾವು ಒಳಗೆ ಬರೋದಿಲ್ಲ ಅನ್ನಲ್ಲ.
ಒಂದು ಕಂಬದಿಂದ ಮತ್ತೊಂದು ಕಂಬದ ಅಳತೆ ಅಥವಾ ಈ ಮೆಟ್ಟಲ ಅಳತೆ ಅಥವಾ ಆ ಮೆಟ್ಟಲ ಅಳತೆ. ಆ ಮೆಟ್ಟಲು ನಾವು ಗಜ ಅಂತ ನಾವು ಹೇಳ್ತೇವೆ. ನಮ್ಮಲ್ಲಿ ಗಜ ಈ ಮಣ್ಣಿನ ಅಳತೆಗೆ ನಾವು ಹೆಚ್ಚಾಗಿ ಅದನ್ನು ಬಳಸ್ತೇವೆ, ನಮ್ಮಲ್ಲಿದೆ ರೂಢಿ. ಆ ಅಳತೆಯನ್ನು ಈಗಲೂ ಕೂಡ ಇದೇ ಅಳತೆಯನ್ನೇ ಬಳಸುವಂಥದ್ದನ್ನು ನಾವು ನೋಡ್ಬೋದು. ಭೂಮಿಯನ್ನು ಮೊಟ್ಟ ಮೊದಲನೇಗಾಗಿ ವ್ಯವಸ್ಥಿತವಾಗಿ ಅವನು ಅಳೆದಿದ್ದು ಶಿವಪ್ಪನಾಯಕನ ಕಾಲದಲ್ಲೇ. ಅವನು 4 ರೀತಿಯ ಭೂಮಿಯನ್ನು ಗುರುತಿಸ್ತಾನೆ. ಅರಮನೆಯಿಂದಲೇ ಒಂದಿಷ್ಟು ಭೂಮಿಯನ್ನು ಗುತ್ತಿಗೆ ಪಡೆದು ಅದನ್ನು ಕೃಷಿ ಮಾಡಿಸಿ ಯಾವ್ಯಾವುದು ಎಷ್ಟು ಫಸಲು ಕೊಡುತ್ತೆ ಎಂಬುದರ ಆದ ಮೇಲೆ ಅವನ ಟ್ಯಾಕ್ಸೇಷನ್ನು ಹಾಕಿರುವಂತಹದ್ದನ್ನು ನಾವು ನೋಡಬಹುದು. ಓಕೆ, ಈ ಭಾಗದಲ್ಲಿ ಅವಾಗ ಏನೆಲ್ಲ ಬೆಳೀತಾ ಇದ್ರು? ಹೆಚ್ಚಾಗಿ ವಾಣಿಜ್ಯ ಬೆಳೆಯಾಗಿ ಕಾಳುಮೆಣಸೆ ಇದ್ದಿದ್ದು. ಕಾಳುಮೆಣಸು ಸಾಂಬಾರು ಬೆಳೆಗಾಗಿಯೇ ಇಲ್ಲಿಗೆ ಎಲ್ಲರೂ ಕೂಡ ಕೆಳದಿಗೆ ಯಾಕೆ ಬರ್ತಿದ್ರು ಅಂದರೆ ಸಾಂಬಾರು ಕಾಳು ಮೆಣಸಿಗಾಗಿಯೇ ಬರ್ತಿದ್ರು. ದೊಡ್ಡದಾಗಿ ಕಾಳು ಮೆಣಸಿನ ವ್ಯವಹಾರ ಇತ್ತು. ಅಡಿಕೆಯೂ ಇತ್ತು. ಅಡಿಕೆ ವಾಣಿಜ್ಯ ಬೆಳೆಯಾಗಿಯೇ ನಾವಾಗಿ ಇರಲಿಲ್ಲ. ಕಾಳು ಮೆಣಸು ಒಂದೇ ವಾಣಿಜ್ಯ ಬೆಳೆಯಾಗಿತ್ತು. ಇನ್ನು ಬೇರೆ ಬೇರೆ ಜಾಯ್ಕಾಯಿ ಇರ್ಬೋದು, ಅದರ ಉಲ್ಲೇಖವೂ ಕೂಡ ಸಿಗುತ್ತೆ ನಮಗೆ. ಹೆಚ್ಚಾಗಿ ಕಾಳು ಮೆಣಸು. ವೀಕ್ಷಕರೇ, ಕೆಳದಿ ನಾಯಕರ ಇತಿಹಾಸಕ್ಕೆ ಸ್ವಾಗತ. ನಾವಿರೋಂಥ ಸ್ಥಳವೇ ಕೆಳದಿ ರಾಜಧಾನಿಯಾದಂಥ ಇಕ್ಕೇರಿಯಲ್ಲಿ 2ನೇ ಎಪಿಸೋಡ್ ಇದು. ಸರ್, ಕೆಳದಿಯಿಂದ ಇಕ್ಕೇರಿಗೆ ರಾಜಧಾನಿ ಏನಕ್ಕೆ ಶಿಫ್ಟ್ ಮಾಡಿದ್ರಂತ ಈ ವಿಡಿಯೋದಲ್ಲಿ ಹೇಳಿದರು. ಮುಂದಿನ ವಿಡಿಯೋದಲ್ಲಿ ವೀಕ್ಷಕರೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀವಿ. ಬನ್ನಿ ಸರ್, ಹೋಗೋಣ.